ಮಹಾನಗರ ಪಾಲಿಕೆ ಹಾಗೂ ಗ್ರೀನ್ ರಾಯಚೂರು ಸಹಯೋಗದಲ್ಲಿ ಇಂದು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ತಯಾರಿಸುವ ಸ್ಪರ್ಧೆಗೆ ಸಚಿವ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು. ನಗರದ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಸಿಗಳ ಬೀಜ ಹಾಗೂ ಮಣ್ಣಿನಿಂದ ತಯಾರಿಸಿದ ಗಣಪತಿಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿದ್ರು. ಸ್ಪರ್ಧೆಯ ನಂತರ ವಿಜೇತರಿಗೆ ಬಹುಮಾನ ಹಾಗೂ ಈ ಸರ್ಟಿಫಿಕೇಟ್ ನೀಡಲಾಗುವುದು. ಮಣ್ಣಿನಿಂದ ತಯಾರಿಸಿದ ಗಣಪತಿ ಮನೆಯಲ್ಲಿಯೇ ಪ್ರತಿಷ್ಠಾಪಿಸಿ ಬಳಿಕ ನೀರಿನಲ್ಲಿ ವಿಸರ್ಜನೆ ಮಾಡದೆ ಮನೆಯ ಬಳಿ ತೆಗ್ಗು ತೋಡಿ ಹಾಕಿದರೆ ಮಣ್ಣು ಕರಗಿ ಬೀಜದಿಂದ ಸಸಿಯಾಗಿ ಮರವಾಗಿಸಲು ಪೋಷಿಸಬೇಕು. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಸ್ಪರ್ಧೆ ಆಯೋಜಿಸಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಈ ಒಂದು ಪರಿಸರ ಸ್ನೇಹಿಗೆ ಮಾದರಿಯಾಗಿ ಮಾಡ್ತಾ ಇರೋ ವೆಂಕಟೇಶ್ವರ ಅವರಿಗೆ ಧನ್ಯವಾದಗಳು. ನರಸಿಂಹ ಮಾಡಿಗಿರಿ ಸರ್. ಇದೇ ಪೂಜೆ ಮಾಡಬೇಕು. ಇದನ್ನೇ ಮನೇಲಿ ಕೂರಿಸ್ತೀಯಾ? ಒಪ್ಪಿ ಸನ್ಮಾನ್ಯ ಸಚಿವರು ಬಂದು ಇದನ್ನು ಪಾಲಿಕೆ ಪರವಾಗಿ ಮತ್ತು ಕೌನ್ಸಿಲ್ನ ಪರವಾಗಿ ನಾನು ಮಾತನ್ನು ಮುಗಿಸ್ತೇನೆ. ಪಾಲಿಕೆಯ ಉಪಾಯುಕ್ತರಾಗಿರುವಂಥ ರಾಣಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮಾಡುವ ವಿಧಾನ ಬದಲಾಗಿದೆ. ಅದು ಪರಿಸರಕ್ಕೆ ಹಾನಿಕರವಾಗುವಂತೆ ಧ್ವನಿವರ್ಧಕಗಳನ್ನು ಬಳಸಿ ಪಿಒಪಿ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಮೇಲಸಾದ ಮತ್ತೆ ಒಂದು ಬಟ್ಟೆ ಚೀಲ ತಗೊಂಡು ಈ ಗಣಪತಿನ ಗಣಪತಿ ಮಹಾರಾಜ್ ಕಿ ಜೈ. ಹೇಳ್ರಿ ಗಣಪತಿ ಮಹಾರಾಜ್ ಕಿ ಜೈ. ಗಣಪತಿ ಮಹಾರಾಜ್ ಕಿ. ಕಾರ್ಪೊರೇಷನ್ ವತಿಯಿಂದ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಈ ಗಣಪತಿನ ಮಣ್ಣಲ್ಲಿಂದ ತಯಾರು ಮಾಡಿ ಈ ಪ್ಲಾಸ್ಟಿಕ್ನ ಉಪಯೋಗ ಮಾಡದಂತೆ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕೆಂಬ ಉದ್ದೇಶಕ್ಕಾಗಿ ನಗರ ಕಾರ್ಪೊರೇಷನ್ ಮತ್ತು ನಮ್ಮ ಗ್ರೀನ್ ಸಿಟಿ ಅವರೆಲ್ಲ ಕೋಆರ್ಡಿನೇಷನ್ನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ. ಈಗ ಪ್ಲಾಸ್ಟಿಕ್ಕನ್ನೇ ಸರ್ಕಾರ ನಿಷೇಧ ಮಾಡಿದೆ, ಆದರೂ ಜಾರಿಗೊಳಿಸಬೇಕಾದ್ರೆ ಜನರ ಸಹಕಾರ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಅದರ ಬಗ್ಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮಗಳು ನಡಿಬೇಕು. ಆ ದಿಶೆಯಲ್ಲಿ ನಮ್ಮ ಕಾರ್ಪೊರೇಷನ್ನ ಸದಸ್ಯರು ಹಾಗೂ ಅಧಿಕಾರಿಗಳು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡು ಆ ಗ್ರೀನ್ ಸಿಟಿ ಅವರ ಏನು ಇವತ್ತು ನಮ್ಮ ರಾಜೇಂದ್ರ ಅವರು, ಸರಸ್ವತಿಯವರು, ಸಂಘಟಕರೆಲ್ಲ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ ಪರಿಸರನ ಉಳಿಸಬೇಕು ಅಂತೇಳಿ. ಆ ಯೋಜನೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನೇಕ ಮಕ್ಕಳು ಇವತ್ತು ಇದರಲ್ಲಿ ಭಾಗವಹಿಸಿ ಮಣ್ಣಿನಿಂದ ಅವರೇ ಗಣಪನ ತಯಾರು ಮಾಡಿ ಅವರೇ ಪೂಜಿಸಿ ಮಾಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ದಿಶೆಯಲ್ಲಿ ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿ ಈ ಪರಿಸರವನ್ನು ಯಾವ ರೀತಿ ಉಳಿಸಬೇಕು ಎಂಬ ಒಂದು ಮಾಹಿತಿ ಅವ್ರಿಗೆ ಸಿಗೋದ್ರ ಜೊತೆಯಲ್ಲಿ ಇಡೀ ನಗರಾದ್ಯಂತ ಮತ್ತು ಜಿಲ್ಲಾದ್ಯಂತ ಈ ಕಾರ್ಯಕ್ರಮದ ಪ್ರತಿಫಲ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸತಕ್ಕಂಥ ನಗರ ಕಾರ್ಪೊರೇಷನ್ವರೆಗೂ ಮತ್ತು ನಮ್ಮ ಗ್ರೀನ್ ಸಿಟಿಯ ಮುಖ್ಯಸ್ಥರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.